ಆಳ್ ಬಾವಿಗೆ ತಳ್ಳೋ ಅವಶ್ಯಕತೆ ಇಲ್ಲ. ನಾನೇ ಮದ್ವೆ ಆದೆ. ನೋಡು ಮಗಳೇ, ಆಗಿದ್ದೆಲ್ಲ ಮರ್ತು ಬಿಡು. ನೀನು 3 ತಿಂಗಳು ಅಭಿಷೇಕ್ ಜೊತೆ ಇದ್ದು ಬಂದೆ, ಆದ್ರೂ ನಾನು ಏನು ಹೇಳಿಲ್ಲ. ಪುನಃ ಮೋಹನ್ ಜೊತೆ ಓಡ್ ಹೋಗಿ 3 ತಿಂಗಳಾಗಿತ್ತು, ಆಗ್ಲೂ ನಾನು ಏನು ಮಾತಾಡ್ಲಿಲ್ಲ. ಚೆನ್ನ ಅಂತ ಆ ಚೆನ್ನ ನಂಬ್ಕೊಂಡು ಮನೆಗೆ 20 ಒಡವೆನೆಲ್ಲ ಕದ್ಕೊಂಡು ಹೋಗಿ ಕಳ್ಕೊಂಡ್ ಬಂದೆ. ನಾನು ಆಗಲೂ ಸುಮ್ಮನಾದೆ. ಆ ಮಾರಡಿಗೆ ಮಲ್ಲಿಕಾರ್ಜುನ ಪುಟ್ ಬಟ್ಟೆ ನೀನ್ ಕರ್ಕೊಂಡು ಹೋಗಿ ಊಟಿಯಲ್ಲಿ ಬಿಟ್ಬಿಟ್ಟು ಬಂದ. ನೋಡು, ಇವ್ರು ನೀನು ಮದ್ವೆ ಆಗಿ ನೀನು ಬಾಳ್ ಕೊಟ್ಟಿದ್ದಾರೆ. ಇವ್ರಿಗೆ ಮೋಸ ಮಾಡ್ಬೇಡಮ್ಮ. ಮದ್ವೆ ಆಗಿ ಗಂಡನ್ ಬಿಟ್ಟು ಇನ್ನೊಬ್ಬನ ಜೊತೆ ಓಡೋಗಿ ಅವನಿಗ್ 3 ಜನ ಮಕ್ಕಳು, ಆ ಮಕ್ಕಳು ಮತ್ತೆ ಆ ಗಂಡನ್ ಬಿಟ್ಟು ಇನ್ನೊಬ್ಬನ ಹಿಂದೆ ಓಡೋದೊಳಗೆ ಚೊಪ್ಲಿ ಹೊಡಿಯೋದ್ ಬಿಟ್ಬಿಟ್ಟು ನೈಸ್ ಮಾಡ್ತಾ ಇದ್ದಾರೆ. ಅವ್ರ ಕೆಲ್ಸದಲ್ಲಿ ಅವರಿದ್ದಾರೆ. ಕೆಲಸ ಇಲ್ದೇ ಇರೋ ನಾನೊಬ್ನೇ ಅನ್ಕೊಂಡೆ, ನೀನ್ ಸಿಕ್ಕಿದೆ. ಅದೇ ಗಂಡಸು ಈ ಕೆಲಸ ಮಾಡಿದಿದ್ರೆ ನಡು ರೋಡಲ್ಲಿ ಬೀದಿಲಿ ಅವ್ನ್ ಬಟ್ಟೆ ಬಿಚ್ಚಿ ಹೊಡೆದಿರೋರು. ಇದು ಸತ್ಯ. ಹೊಡೆದಿರೋರು ಎಲ್ಲ ಜನ ಗುಂಪು ಸೇರಿ ಅವನಿಗೆ ಚೊಪ್ಲಿ ಏಟ್ ಹಾಕಿರೋರು. ಈ ಬೇವರ್ಸಿ ಮುಂಡೆನ ಯಾರು ಏನು ಮಾಡ್ಲಿಲ್ಲ, ನೈಸ್ ಮಾಡ್ತಾ ಇದ್ದಾರೆ. ಅದು ನಿಜ ಅಂತ ನಾವು ಹೇಳಕ್ಕೂ ಆಗಲ್ಲ. ಅದ್ ನಾವು ಕರೆಕ್ಟ್ ಆಗಿ ತಿಳ್ಕೊಂಡು ನಾವು ಮಾತಾಡಿದ್ರೆ ಒಳ್ಳೇದು ಅನ್ಸುತ್ತೆ ನಮ್ಮ ಪ್ರಕಾರ ಅಷ್ಟೇ. ಸರಿ, ಏನೋ ನೈಸೋ ಪೈಸೋ ಮಾಡಿದ್ರು ಬಿಡಿ. ಆ 3 ಜನ ಮಕ್ಕಳಿದಾರಲ್ಲ, ಮಕ್ಕಳಿಗೆ ತಂದೆ ತಾಯಿ ಇರ್ಬೇಕು ಅಂತ ಹೇಳಿ ನಮ್ಮ ನ್ಯೂಸ್ ಚಾನಲ್ ಅವರು ಒಂದು ಮಕ್ಕಳಿಗೆ ತಾಯಿನ ಕೊಡ್ಸಿದ್ರು. ಆ ವಿಷಯದಲ್ಲಿ ಥ್ಯಾಂಕ್ಸ್ ಹೇಳ್ತೀನಿ. ಗ್ರೇಟ್ ನ್ಯೂಸ್ ಚಾನಲ್ ಅವರು, ನಿಜವಾಗ್ಲೂ ಗ್ರೇಟು. ನೀವು ಭಯಂಕರ ಇದ್ದೀರಿ ಮಾತ್ರ. ಅನಾಥ ಆಗೋಗ್ತಿರೋ ಮಕ್ಕಳಿಗೆ ತಂದೆ ತಾಯಿನ ಕೊಡ್ಸಿದ್ದೀರಾ ನೀವು. ಆದ್ರೆ ಆ ಕೆಟ್ಟ ಕೆಲಸ ಮಾಡಿರೋ ಆ ಕೆಟ್ಟ ಹೆಂಗಸ್ನ ನೀವು ನ್ಯೂಸ್ ಚಾನಲ್ ಅಲ್ಲಿ ಕರೆಸಿ ಓಹೋಹೋ ಅಂತ ಮೆರೆಸ್ತಾ ಇದ್ದೀರಲ್ಲ, ನಾಚಿಕೆ ಆಗಲ್ವಾ ನಿಮ್ ಜನ್ಮಕ್ಕೆ? ಚೊಪ್ಲಿನಲ್ಲಿ ಹೊಡಿಯೋದ್ ಬಿಟ್ಟು ಅಂತ ಲೋಫರ್ ಮುಂಡೇರ್ನ ಮೆರೆಸ್ತಾ ಇದ್ದೀರಲ್ಲ, ಯಾಕೆ? ಇನ್ನೊಂದ್ 4 ಜನ ಹೆಂಗಸರು ಹಂಗೆ ಗಂಡ ಮಕ್ಕಳನ್ನ ಬಿಟ್ಟು ಓಡೋಗ್ಲಿ ಅಂತ ಪ್ಲಾನ್ ಮಾಡ್ಕೊಂಡು ಏನಾದ್ರು ನೀವು ನ್ಯೂಸ್ ಚಾನಲ್ ನಡೆಸ್ತಾ ಇದ್ದೀರಾ? ಬೇವರ್ಸಿಗಳ ಯಾವ ಬೋಳಿ ಮಗ ಹೇಳಿದ್ರಿ? ಏನ್ರಿ ಅದು ಮಾತಾಡೋದು? ಏನ್ ಮಾತಾಡ್ತಾರೆ? ನಾಚಿಕೆ ಆಗದೆ ಇದ್ರೆ ಕೇಳು ನಿಮ್ ಜನ್ಮಕ್ಕೆ. ಅವಳು ಏನ್ ದೊಡ್ಡ ಮಹಾ ಸಾಧನೆ ಮಾಡಿ ದೇಶ ಹೋರಾಟ ಮಾಡಿದಾಳಲ್ಲ ಅವಳು ಕಚಡ ಮುಂಡೆ, ಅವಳನ್ನ ಕರ್ಸಿ ಕೇಕ್ ಕಟ್ ಮಾಡಿಸಿ ಕೇಕ್ ತಿನ್ಸಿ ಏನ್ ತಲೆಗೆ ಹೂವ ಮುಡಿಸ್ತಾವ್ರೆ. ಏನ್ ಇದೆ ಫಸ್ಟ್ ಮದ್ವೆ ಅವಳದು, ತಲೆಗೆ ಹೂವ ಮುಡಿಸಿ ಓಹೋ ಅಂತ ಕ್ಲಾಪ್ಸ್ ಬಡಿತಾ ಇದ್ದೀರಾ. ನಿಮ್ಮನ್ನ ನೋಡಿ ಇನ್ನೊಂದ್ 4 ಜನ ಹಾಳಾಗ್ಬಿಡ್ತಾರೆ. ನಮ್ ನ್ಯೂಸ್ ಚಾನಲ್ ಅವ್ರಿಗೆ ಫಸ್ಟ್ ಚೊಪ್ಲಿ ಕಿತ್ತೋಗಂಗ್ ಹೊಡಿಬೇಕು. ಇನ್ನ ಯಾರು ಬಂದು ನಿಮ್ಮಂತವ್ರ ಚೊಪ್ಲಿ ಹೊಡಿತಾ ಇಲ್ವಲ್ಲ, ಅದಕ್ಕೆ ಬೇಡ್ದಿರೋ ತಲೆ ಹಿಡಿಕ ಕೆಲ್ಸಗಳು ಮಾಡ್ತಾ ಇದೀರ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.